सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ಈ ದಿನ ಮಕರ ರಾಶಿ ಫೆಬ್ರವರಿ ಮಾಸದ ತಿಂಗಳ ಭವಿಷ್ಯವನ್ನು ಹೇಳುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿಯವರ ಒಂದು ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ರಾಶಿಯ ಅಧಿಪತಿ ಶನಿ ಕುಂಭ ರಾಶಿಯಲ್ಲಿ ಸಂಚಾರ ನಡೆಸ್ತಾ ಇದ್ದಾನೆ. ನಿಮ್ಮ ರಾಶಿಯಲ್ಲಿ ಸೂರ್ಯ ಹಾಗೂ ಬುಧನ ಸಂಯೋಗ ಇರೋದ್ರಿಂದ ಬೌದ್ಧಿಕವಾಗಿ ನೀವು ತುಂಬಾ ಸಕ್ರಿಯರಾಗಿ ಇರ್ತೀರಿ. ಗುರುವಿನ ನಿಮಗೆ ಶುಭ ದೃಷ್ಟಿ ಇರೋದ್ರಿಂದ ನಿಮ್ಮ ಕುಟುಂಬಸ್ಥರಿಂದ ಸಂಕಷ್ಟಗಳಿಂದ ರಕ್ಷಣೆ ಅನ್ನೋದು ಸಿಗುತ್ತದೆ. ರಾಹು ಹಾಗೂ ಕೇತುವಿನ ಒಂದು ಪ್ರಭಾವದಿಂದಾಗಿ ದಿಢೀರ್ ನಿರ್ಧಾರ ತಗೊಳ್ಳೋದಕ್ಕೆ ತುಂಬಾ ಒಂದು ಎಚ್ಚರಗೊಳಿಸ್ತದೆ. ಈ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ ನೋಡೋ ಹಾಗಿದ್ರೆ, ಆರ್ಥಿಕವಾಗಿ ನಿಮಗೆ ಈ ತಿಂಗಳು ಮಿಶ್ರ ಫಲವನ್ನು ನೀಡುತ್ತದೆ. ಆದಾಯ ಸ್ಥಿರವಾಗಿ ಇದ್ದರೂ ಸಾಲಗಳನ್ನು ತೀರಿಸಲು, ಆರ್ಥಿಕ ಒಂದು ಸ್ಥಿತಿಯಲ್ಲಿ ಸಾಧಾರಣವಾಗಿ ಇದ್ದರೂ ಹಳೆಯ ಸಾಲಗಳನ್ನು ತೀರಿಸಲು ಮುಂಜಾಗ್ರತರಾಗಿರುತ್ತೀರಿ. ಅನಗತ್ಯವಾದ ಖರ್ಚನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಆಸ್ತಿ ಸಂಬಂಧಿತ ಒಂದು ವಿಚಾರದಲ್ಲಿ ಲಾಭದಾಯಕವಾಗುತ್ತೆ. ಏನೇ ವ್ಯವಹಾರ ವಿಚಾರ ಏನೇ ಇದ್ರೂ ಸಹ ಯಾರನ್ನು ಕೂಡ ನಂಬಲಿಕ್ಕೆ ಹೋಗ್ಬೇಡಿ. ಜಂಟಿಯ ಒಂದು ವ್ಯವಹಾರಕ್ಕೆ ಅಥವಾ ದೊಡ್ಡ ಹಣಕಾಸಿನ ವಿಚಾರವಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ವೃತ್ತಿ ಜೀವನದಲ್ಲಿ ಈ ತಿಂಗಳು ನಿಮಗೆ ಜವಾಬ್ದಾರಿ ಅನ್ನೋದು ಹೆಚ್ಚಾಗುತ್ತದೆ. ನಿಮ್ಮ ಕೆಲಸಕ್ಕೆ ತಕ್ಷಣಕ್ಕೆ ಒಂದು ಮಾನ್ಯತೆ ಸಿಗದೇ ಇದ್ದರೂ ಸಹ ತಿಂಗಳ ಒಂದು ಕೊನೆಯ ಒಂದು ಸಂದರ್ಭದಲ್ಲಿ ಶುಭ ಫಲಗಳು ದೊರೆಯುತ್ತದೆ. ವ್ಯವಹಾರಸ್ಥರಿಗೆ ಈ ತಿಂಗಳು ಹೊಸ ಒಂದು ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಇರುವಂತಹ ವ್ಯವಹಾರವನ್ನ ನೀವು ಕಾಪಾಡಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮಕರ ರಾಶಿಯವರು ಮೊಣಕಾಲಿನ ವಿಚಾರದ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು. ಅನಗತ್ಯ ಒಂದು ಕೆಲಸದಿಂದಾಗಿ ಮಾನಸಿಕ ಒತ್ತಡ, ಆಯಾಸ ಅನ್ನೋದು ಕೂಡ ಆಗುತ್ತದೆ. ಒಂದು ಸಂಬಂಧದ ಒಂದು ಸಮಸ್ಯೆ ಇದ್ದಲ್ಲಿ ಆರೋಗ್ಯದ ವಿಚಾರದಲ್ಲಿ ಆಹಾರದ ಒಂದು ಸೇವನೆಯಿಂದಾಗಿ ಸ್ವಲ್ಪ ಪರಿಹಾರ ಮಾಡಿಕೊಳ್ಳೋದು ಉತ್ತಮ. ಪ್ರತಿದಿನ ವಾಕಿಂಗ್ ಮಾಡಿ, ಯೋಗವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಚೇತನಗೊಳಿಸುತ್ತದೆ. ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗೆ, ಪ್ರೀತಿಯ ವಿಷಯದಲ್ಲಿ ಸ್ವಲ್ಪ ಸಾಮಾನ್ಯವಾಗಿದೆ. ದಂಪತಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುವಂತ ವಿಚಾರವಿದೆ. ಆದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಸಂಬಂಧ ಸುಧಾರಿಸುತ್ತದೆ. ಅವಿವಾಹಿತವರಿಗೆ ಸ್ವಲ್ಪ ಮದುವೆ ಮಾತುಕತೆ ವಿಳಂಬ ಆಗುವ ಸಾಧ್ಯತೆ ಇದೆ. ಪ್ರೇಮಿಗಳು ನಿಮ್ಮ ಸಂಬಂಧದ ವಿಚಾರದ ಬಗ್ಗೆ ಮಾತುಕತೆಯಿಂದ ಬಗೆಹರಿಸಿಕೊಳ್ಳೋದು ಉತ್ತಮ. ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಕುಟುಂಬದಲ್ಲಿ ನಿಮ್ಮ ಹೆಗಲ ಮೇಲೆ ಜವಾಬ್ದಾರಿಗಳು ಜಾಸ್ತಿ ಬೀಳುತ್ತದೆ. ಮಕ್ಕಳ ಭವಿಷ್ಯದ ಬಗ್ಗೆ ಪ್ರಮುಖವಾದ ನಿರ್ಧಾರಗಳನ್ನ ತಗೋತೇವೆ. ಸೋದರ ಸೋದರಿಯರ ನಡುವೆ ಮನಸ್ತಾಪ ಆಗದಂತೆ ಎಚ್ಚರಗೊಳ್ಳುವುದು ಉತ್ತಮ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಮನೆಯಲ್ಲಿ ಶಾಂತಿ ಕಾಪಾಡಲಿಕ್ಕೆ ತುಂಬಾ ಎಚ್ಚರಗೊಳ್ಬೇಕಾಗುತ್ತೆ. ಶುಭ ಫಲಗಳನ್ನು ಮಾಡುವಂತಹ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಪ್ರತಿ ಶನಿವಾರ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪ್ರತಿದಿನ ಓಂ ಶಂ ಶನೇಶ್ವರಾಯ ಅಂತ ಹೇಳಿ 108 ಬಾರಿ ಜಪಿಸ್ಬೇಕು. ಸೊ ಒಟ್ಟಾರೆ ಮಕರ ರಾಶಿಯವರಿಗೆ ಈ ತಿಂಗಳು ಹೇಳೋದಾಗಿದ್ರೆ, ಯಾವುದೇ ಒಂದು ಆತರದಿಂದ ಹೆಜ್ಜೆ ಇಡುವುದಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಸೊ ಇದಾಗಿದ್ದು ಮಕರ ರಾಶಿಯವರ ಈ ತಿಂಗಳ ಫೆಬ್ರವರಿ ಮಾಸದ ಭವಿಷ್ಯ. ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಕೆಳಗಂಡ ನಂಬರಿಗೆ ಕರೆ ಮಾಡಿ. ನಮಸ್ಕಾರ.